ಕರಾವಳಿ ಪ್ರದೇಶ ಅಂದ್ರೆ ಅದೊಂದು ರೀತಿಯಾಗಿ ಸಂಸ್ಕೃತಿಯ ಆಗರ ಅಂತಾನೆ ಹೇಳ್ಬೋದು. ದೈವಾರಾಧನೆಯಲ್ಲೂ ಕೂಡ ಬೇರೆ ಬೇರೆ ಆಚರಣೆಗಳು ಅಲ್ಲಿ ರೂಢಿಯಲ್ಲಿ ಇರುತ್ತೆ. ಇಂತಹ ದೈವಾರಾಧನೆ ವೇಳೆ ಹೊಡೆದಾಡುವಂತಹ ಪೆಟ್ಟು ಎನ್ನುವಂತಹ ವಿಶೇಷ ಸಂಪ್ರದಾಯ ಅಲ್ಲಿ ರೋಚಕವಾಗಿ ಮೈಮನ ಸೆಳೀತಾ ಇತ್ತು. ಉಳ್ಳಾಳಕುಲ ದೈವದ ನಮೋತ್ಸವ ವೇಳೆ ನಡೆದಿದ್ದಂತಹ ಸಾವಿರಾರು ಮಂದಿ ಜನರ ನಡುವೆಯೇ ಈ ರೀತಿ ಮೈ ಜುಮ್ಮನಿಸುವಂತಹ ಘಟನೆ ಅಲ್ಲಿ ನಡೆದಿರುವಂಥದ್ದು. ಇದೊಂದು ರೀತಿಯಾಗಿ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಆಚರಣೆ ಅಂತ ಹೇಳ್ಬೋದು. ಭಾಗದ ವಿಶೇಷ ಏನು ಅಂತ ಹೇಳಿದರೆ ಅಡ್ಡಣಪೆಟ್ಟು ನೋಡಲಿಕ್ಕೆ ಜಿಲ್ಲಾದಾದ್ಯಂತ ಬಹಳಷ್ಟು ಭಕ್ತಾದಿಗಳು ಬರ್ತಾ ಇರ್ತಾರೆ. ಇದಕ್ಕೆ ಒಂದಷ್ಟು ಪ್ರಚಾರ ಇದೆ. 4 ಗೌಡ ಸಮುದಾಯದ ಪ್ರತಿನಿಧಿಗಳು ಪರಸ್ಪರ ಒಂದು ಹೊಡೆದಾಟವನ್ನು ಮಾಡತಕ್ಕಂಥ ಗುರಾಣಿಯ ಮೂಲಕ ಹೊಡೆದಾಟವನ್ನು ಮಾಡುವಂಥದ್ದು, ಅದನ್ನು ದೈವ ಬಂದು ಉಳ್ಳಾಗಳು ಬಂದು ಬಿಡಿಸುವಂಥದ್ದು, ಇದು ಇಲ್ಲಿ ಪದ್ಧತಿ ಇರುವಂಥದ್ದು. ಇದಕ್ಕೆ ಕಾರಣ ಏನಂತ ಹೇಳಿದರೆ ಪರಸ್ಪರ ಸಹೋದರ ಸಮುದಾಯದ ಮಾವಜಿ, ಕೇನಾಜೆ, ಬೊಳಗಲ್ಲು, ಮುರೂರು ಈ ಸಹೋದರರು ಹೊಡೆದಾಡುವ ಸಂದರ್ಭದಲ್ಲಿ ದೈವ ಬಂದು ಅದನ್ನು ಬಿಡಿಸುವಂಥದ್ದು. ಇದರಿಂದಾಗಿ ಊರಿನ ಅಷ್ಟು ಜನರಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಅಂತ ಒಂದು ನಂಬಿಕೆ ಇದೆ. ಇದು ಒಂದು ಚರಿತ್ರೆಯಲ್ಲೇ ಇದೆ. ನಮ್ಮ ಈ ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಈಗ ಭುಗಿಲೆದ್ದಿದೆ ಅಂತ ಹೇಳಲಾಗ್ತಾ ಇದೆ. ಅಕ್ರಮ ಮರಳು ಅಡ್ಡೆಗಳ ಮೇಲೆ ಪೊಲೀಸರು ಕೂಡ ದಾಳಿ ನಡೆಸಿದ್ದಾರೆ. ದೇವದುರ್ಗ ತಾಲೂಕಿನ ಕೃಷ್ಣಾ ನದಿ ತೀರದ ಗೋಪಾಳಪುರ ಮತ್ತು ಬೆಣಕಲ್ನಲ್ಲಿ ದಾಳಿ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ದಾಳಿ ವೇಳೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಳು ಸಾಗಾಣಿಕೆ ಮಾಡ್ತಾ ಇದ್ದಂತಹ 3 ಟಿಪ್ಪರ್ ಗಾಡಿ, 2 ಹಿಟಾಚಿಯನ್ನ ಕೂಡ ಪೊಲೀಸರು ಜಪ್ತಿ ಮಾಡ್ಕೊಂಡಿರುವಂಥದ್ದು. ಇನ್ನು ಬೆಣಕಲ್ ಗ್ರಾಮದಲ್ಲಿ 22,500 ರೂಪಾಯಿ ಮೌಲ್ಯದ 30 ಟನ್ ಅಕ್ರಮ ಮರಳನ್ನ ಸೀಸ್ ಮಾಡಲಾಗಿದೆ. ಇನ್ನು ಲಿಂಗಸಗೂರು ಡಿವೈಎಸ್ಪಿ ನೇತೃತ್ವದಲ್ಲಿ ದಾಳಿ ಇದು ನಡೆದಿರುವಂಥದ್ದು. ಇನ್ನು ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ 4 ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿದೆ.